ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಭಾಗದಲ್ಲಿ ಇರುವಂತಹ ರೈತರ ಮೊಗದಲ್ಲಿ ಈಗ ಸಂತಸ ಮೂಡ್ತಾ ಇದೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗ ಭರ್ತಿಯಾಗಿದೆ. ಜಲಾಶಯದಿಂದ ಒಟ್ಟು 62,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. 18, 19, 20ನೇ ಕ್ರಸ್ಟ್ ಗೇಟ್ನಿಂದ ನೀರು ಬಿಟ್ಟಿಲ್ಲ ಅಧಿಕಾರಿಗಳು. ಕಳೆದ ಬಾರಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಇದೇ ಒಂದು ಜಲಾಶಯದಲ್ಲಿ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಸಾಕಷ್ಟು ಸಂಘರ್ಷ ಕೂಡ ಪಡಬೇಕಾಗಿತ್ತು ಅದನ್ನು ಮತ್ತೆ ವಾಪಸ್ ಫಿಕ್ಸ್ ಮಾಡೋದಕ್ಕೆ. ಹೀಗಾಗಿ 19ನೇ ಕ್ರಸ್ಟ್ ಗೇಟ್ ಸೇರಿ ಅಕ್ಕಪಕ್ಕದ ಒಟ್ಟು 2 ಗೇಟ್ಗಳನ್ನು ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಅಂದರೆ ಅದರ ಅಕ್ಕಪಕ್ಕದಲ್ಲಿ ಇರುವಂಥ 18, 20ನೇ ಗೇಟ್ಗಳನ್ನು ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. 105 TMC ನೀರು ಸಾಮರ್ಥ್ಯ ಇರುವಂತಹ ತುಂಗಭದ್ರಾ ಜಲಾಶಯ. ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ 80 TMCಗೆ ನೀರು ಸಂಗ್ರಹಣೆ ಆಗಿದೆ. ಹೀಗಾಗಿ ಜಲಾಶಯಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ. ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡಿ. ಕಲ್ಯಾಣ ಕರ್ನಾಟಕದ ಜೀವನಾಡಿ ಆಗಿರುವಂತಹ ತುಂಗಭದ್ರಾ ಡ್ಯಾಮ್ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ ಅಂತ ಹೇಳ್ಬೋದು. ನಾವೀಗ ಅದೇ ರೀತಿಯಾಗಿ ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ, ನೀವು ಸಹ ಗಮನಿಸ್ತಾ ಇದ್ದೀರಿ. ತುಂಗಭದ್ರಾ ಡ್ಯಾಮ್ ಈಗ ಸಂಪೂರ್ಣವಾಗಿ 80 TMC ಅಷ್ಟು ನೀರು ಕೂಡ ತುಂಬಿರುವಂಥದ್ದು. ಸದ್ಯ 105 TMC ಅಷ್ಟು ನೀರು ತುಂಬುವಂಥ ಡ್ಯಾಮ್ ಇದಾಗಿದೆ. ಎಲ್ಲಿ ನೋಡ್ತೀರ ಅಲ್ಲಿ ಕೂಡ ಸಂಪೂರ್ಣವಾಗಿ ನೀರಾಗಿರುವಂಥದ್ದು. ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಏನಾಗ್ತಾ ಇದೆ, ಆ ಮಳೆಯಿಂದಾಗಿ ಈ ತುಂಗಭದ್ರಾ ಡ್ಯಾಮ್ ಕೂಡ ಈಗಾಗಲೇ ತುಂಬಿರುವಂಥದ್ದು. ಈಗಾಗಲೇ 15, 14, 16 ಸೇರಿದಂತೆ 10, 15 ಗೇಟ್ಗಳಿಂದ ಈಗಾಗಲೇ ನೀರನ್ನು ಕೂಡ ಹೊರಗಡೆ ಬಿಡ್ತಾ ಇದ್ದಂಥದ್ದು. 62 ಕ್ಯೂಸೆಕ್ಸ್ನಷ್ಟು ನೀರು ಹೊರಗಡೆ ಬಿಡ್ತಾ ಇದ್ದಾರೆ. ಈ ನೀರಿನಿಂದ ನದಿಯಿಂದ ಹರಿದುಕೊಂಡು ಹೋಗ್ತಾ ಇದೆ. ಇದ್ರ ಜೊತೆಯಾಗಿ ಕೆಲವೊಂದಿಷ್ಟು ಬಲದಂಡೆ ಕಾಲುವೆಗಳು ಏನಿದೆ ಆ ಕಾಲುವೆಗಳಿಗೆ ನೀರನ್ನು ಕೂಡ ಹರಿಸ್ತಾ ಇರುವಂಥದ್ದು. ಆ ನೀರು ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಬಿಟ್ಟಿರುವಂಥದ್ದು. ಮತ್ತು ಎಡದಂಡೆ ಕಾಲುವೆಗಳೇನಿವೆ ಹಾಗಾಗಿ ದಿನಂಪ್ರತಿ ಈಗಾಗಲೇ ಕರಾವಳಿ ಭಾಗದಲ್ಲಿ ಕೂಡ ಅತಿ ಹೆಚ್ಚಾಗಿ ಮಳೆ ಕೂಡ ಆಗ್ತಾ ಇದೆ. ಈ ಮಳೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಇನ್ಫ್ಲೋ ಕೂಡ ಜಾಸ್ತಿ ಆಗ್ತಾ ಇದೆ. ಔಟ್ಫ್ಲೋ ಅನ್ನ ಕೂಡ ಈಗಾಗಲೇ 62 ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಸದ್ಯ 19ನೇ ಗೇಟ್ ಕ್ರಸ್ಟ್ ಗೇಟ್ ಏನಿತ್ತು ಅದು ಕಿತ್ತೋದ್ರಿಂದಾಗಿ ಈ ಬಾರಿ 80 ಅಷ್ಟು TMC ಅಷ್ಟು ನೀರನ್ನ ಕೂಡ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ಈಗಾಗಲೇ ತುಂಗಭದ್ರಾ ಜಲಾಶಯ ಸಾಕಷ್ಟು ತುಂಬಿ ಹರಿತಾ ಇದೆ. ನದಿಯಿಂದ ಪಾತ್ರದ ಜನರಿಗೂ ಕೂಡ ವಿಜಯನಗರ ಜಿಲ್ಲಾಡಳಿತ ಸಾಕಷ್ಟು ಕಟ್ಟೆಚ್ಚರಿಕೆ ಕೂಡ